ಮೊದಲೇ ಪುಸ್ತಕದ ಹುಳ ನೀನು. ಈಗ ಈ ಪುಸ್ತಕ ಇಟ್ಕೊಂಡಿದ್ಯಾ ಓದೋದಕ್ಕೆ? ಇನ್ನು ಊಟ, ತಿಂಡಿ, ಹೆಂಡತಿ, ನಿದ್ದೆ ಏನೂ ನೆನಪಿರಲ್ಲ ಅಲ್ವಾ? ನೀನ್ಯಾಕೆ ನಾನು ಓದೋವಾಗ ಒಳ್ಳೆ ಜಾಹೀರಾತುಗಳ ಥರ ಮಧ್ಯೆ ಮಧ್ಯೆ ಬರ್ತಾನೆ ಇರ್ತೀಯ? ಸಾರಿ. ಹೌದು, ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೆಯಾ? ಪುಸ್ತಕದ ತುಂಬ ಇರೋದೆಲ್ಲ ಅದೇ. ಸೂರ್ಯ, ನೀನ್ ಹೇಗಿದ್ರೂ ಸೂರ್ಯಮಣಿ ವಿಚಾರ ತಿಳ್ಕೋಬೇಕು. ನೇರವಾಗಿ ನಮ್ಮ ದೇವಸ್ಥಾನದ ಇತಿಹಾಸ ಇರೋ ಚಾಪ್ಟರ್ನ ಓದೋದ್ ಬಿಟ್ಟು ಇಡೀ ಬುಕ್ ಓದ್ತಿದ್ಯಾ? ಟೈಮ್ ವೇಸ್ಟ್ ಅಲ್ವಾ? ತಪ್ಪು ಸುಪ್ಪಿ. ಯಾವುದೇ ವ್ಯಕ್ತಿ ಆಗಲಿ ವಿಚಾರ ಆಗಲಿ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು. ಈ ಬರಹಗಾರ ಎಷ್ಟೋ ಇತಿಹಾಸಕಾರರು ತಿಳ್ಕೊಳ್ಳದಿರೋ ಅದೆಷ್ಟೋ ವಿಚಾರಗಳ ಬಗ್ಗೆ ಬರೆದಿದ್ದಾನೆ. ಅವೆಲ್ಲ ಎಷ್ಟರ ಮಟ್ಟಿಗೆ, ಯಾವ ಆಧಾರದ ಮೇಲೆ ಕರಾರುವಕ್ಕಾಗಿ ಬರೆದಿದ್ದಾನೆ ಅಂತ ನಾವು ತಿಳ್ಕೋಬೇಕಲ್ವಾ? ನಾವು ತಿಳ್ಕೊಳ್ಳುವಂಥ ವಿಷಯ, ತುಂಬಾ ಇಂಪಾರ್ಟೆಂಟ್ ವಿಷಯ ಏನಾದರೂ ಈ ಪುಸ್ತಕದಲ್ಲಿದೆಯಾ? ಇದನ್ನ ಓದ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ.